ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೋಟಿಗೊಬ್ಬ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಇದೇ ಏಪ್ರಿಲ್ 10ರಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಿ ಭರ್ಜರಿಯಾದಂಥ ಪ್ರದರ್ಶನವನ್ನ ಕಾಣ್ತಾ ಇದೆ. ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಂತೂ ಈ ಸಿನಿಮಾ ನಿರಂತರವಾಗಿ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಇವತ್ತು ಭಾನುವಾರ ಬೆಳಗ್ಗೆ 10 ಗಂಟೆ ಪ್ರದರ್ಶನ ಸೋಲ್ಡ್ ಔಟ್. ಇದರ ಜೊತೆಗೆ ಮಧ್ಯಾಹ್ನ 1:15 ಹಾಗೆ ಸಂಜೆ 4:30 ಪ್ರದರ್ಶನ ಸೋಲ್ಡ್ ಔಟ್. ಇನ್ನು ಉಳಿದಿರೋದು ಕೇವಲ ರಾತ್ರಿ 7:30 ಹಾಗೆ ರಾತ್ರಿ 10:30 ಪ್ರದರ್ಶನ. ಇವೆರಡು ಟಿಕೆಟ್ ನಿಮಗೆ ಲಭ್ಯವಿದೆ. ಹಾಗಂದ ಮಾತ್ರಕ್ಕೆ ಸಿಕ್ಕಾಪಟ್ಟೆ ನಿಮಗೆ ಬೇಕಾದಲ್ಲಿ ಟಿಕೆಟ್ ಸಿಗುತ್ತಂತಲ್ಲ, ಹೌಸ್ಫುಲ್ ಆಗಿಲ್ಲ ಅಂತ ಅಷ್ಟೇ. ಈ ಸಿನಿಮಾಗೆ 7:30 ಹಾಗೆ ರಾತ್ರಿ 10:30 ಪ್ರದರ್ಶನಕ್ಕೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಬಾಲ್ಕನಿಯಲ್ಲಿರೋದು ಕೇವಲ ಬೆರಳೆಣಿಕೆ ಟಿಕೆಟ್ಗಳಷ್ಟೇ. ದ್ವಿತೀಯ ದರ್ಜೆಯಲ್ಲಿ ಮುಂಭಾಗದಲ್ಲಿ ಒಂದಿಷ್ಟು ಸೀಟುಗಳು ಲಭ್ಯ. ಬಾಲ್ಕನಿ ಅಂತೂ ನಿಮಗೆ ಸಾಧ್ಯ ಇಲ್ಲ, ಬೇಗ ಟಿಕೆಟ್ ಅನ್ನು ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ ಅಷ್ಟೇ. ಹೀಗಾಗಲಿ ಚಿತ್ರಮಂದಿರದ ಮುಂಭಾಗದಲ್ಲಿ ಇವತ್ತು ಬೆಳಗ್ಗೆ ಯಾವ ರೀತಿ ಸಂಭ್ರಮಾಚರಣೆ ನಡೆಸಿದ್ರು ಅಂತ ಕೇಳಿದ್ರೆ ಈಗಾಗಲೇ ನೋಡ್ತಾ ಇದ್ದೀರಾ. ಇದು ಚಿತ್ರಮಂದಿರದ ಹೊರಗಡೆಯಾದ್ರೆ ಚಿತ್ರಮಂದಿರದ ಒಳಗಡೆ ಯಾವ ರೀತಿ ಇತ್ತು ಹೌಸ್ಫುಲ್ ಪ್ರದರ್ಶನ. ಮೊದಲ ದಿನ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಅದೇ ಮಟ್ಟದ ಪ್ರತಿಕ್ರಿಯೆ ಇವತ್ತು ಭಾನುವಾರ ಬೆಳಗ್ಗೆ 10 ಗಂಟೆಯ ಪ್ರದರ್ಶನದಲ್ಲೂ ವ್ಯಕ್ತವಾಗಿದೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇನ್ನು ವಿಷ್ಣುದಾದ್ ಅವರ ಅಭಿಮಾನಿಗಳು ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಿದ್ದಾರೆ. ಈ ಸಿನಿಮಾ ಬೆಳಗ್ಗೆ 10 ಗಂಟೆ ಪ್ರದರ್ಶನ, ಮಧ್ಯಾಹ್ನ 1:15 ಪ್ರದರ್ಶನ, ಸಂಜೆ 4:30 ಪ್ರದರ್ಶನ ಹೌಸ್ಫುಲ್ ಆಗಿದೆ. ಇನ್ನು 7:30 ಆಗಿ ರಾತ್ರಿ 10:30 ಪ್ರದರ್ಶನದ ಟಿಕೆಟ್ ಇದೆ. ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡಿ ಅಂತ ವಿಷ್ಣುದಾದ್ ಅವರ ಅಭಿಮಾನಿಗಳು ಮನವಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಅವರು ಏನ್ ಹೇಳಿದ್ರು ಒಮ್ಮೆ ಕೇಳ್ಕೊಂಡ್ ಬರೋಣ. ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಶತಕೋಟಿ ನಮಸ್ಕಾರ. ಏನು ಎಲ್ಲ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ಭಾನುವಾರ 10:30 ಆಟ, 1:30 ಆಟ, 4:30 ಆಟ ಎಲ್ಲ ಫುಲ್ ಮಾಡಿದ್ದೀರಾ. ಇನ್ನು ಉಳಿದಿರೋದು ಬರೀ 7:30 ಆಟ, 10:30 ಆಟ. ಎಲ್ಲ ಅಭಿಮಾನಿಗಳು ದಯವಿಟ್ಟು ಈ ವಿಡಿಯೋ ನೋಡ್ತಿರೋರು ದಯವಿಟ್ಟು 7:30 ಆಟ, 10:30 ಆಟಕ್ಕೆ ದಯವಿಟ್ಟು ಥಿಯೇಟರ್ಗೆ ಆಗಮಿಸಿ. ಅದಲ್ಲದೆ ಇವತ್ತು ಮಧ್ಯಾಹ್ನ ಭಾರಿ ಹೂವಿನಾರ ಆಗ್ತಿದ್ದಾರೆ. ಒಂದು ತಂಡದಿಂದ ಇನ್ನೊಂದು ತಂಡದಿಂದ ಮಟನ್ ಊಟ ಆಗ್ತಿದ್ದಾರೆ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಚಿತ್ರಮಂದಿರ ಹತ್ರ ಬನ್ನಿ. ಇದು ಇಂಥ ಸಮಯ ಇನ್ನು ಯಾರಿಗೂ ಸಿಗಲ್ಲ. ಕಣ್ತುಂಬ ಬಂದು ನೋಡಿ ನೀವು ಎಂಜಾಯ್ ಮಾಡ್ರಿ. ನಿಮ್ಮ ಮನೆ ಮಕ್ಕಳನ್ನ ಕರ್ಕೊಂಡು ಬನ್ನಿ, ಒಂದ್ಸರಿ ತೋರಿಸಿ. ಈ ಥರ ಇತಿಹಾಸ ಇನ್ನೂ ಮರುಕಳಿಸಲ್ಲ ಅಂತ ನನ್ನ ಭಾವನೆ. ಥ್ಯಾಂಕ್ ಯು. ಎಸ್ ಕೇಳಿದ್ರ, ಇದು ಡಾಕ್ಟರ್ ವಿಷ್ಣುದಾದ್ ಅವರ ಅಭಿಮಾನಿಗಳು ಮಾಡಿಕೊಂಡಿರುವಂತ ಮನವಿ. ಸಿನಿಮಾಗೆ ಮೊದಲ ದಿನದಿಂದ ಇವತ್ತಿನವರೆಗೂ ಅಂದ್ರೆ ಇವತ್ತು 3ನೇ ದಿನ, ಶುಕ್ರವಾರ ಹೌಸ್ಫುಲ್ಲು, ನಿನ್ನೆ ಶನಿವಾರ ಹೌಸ್ಫುಲ್ಲು, ಇವತ್ತು ಭಾನುವಾರ ಸಂಜೆ 4:30 ಪ್ರದರ್ಶನ ಕೂಡ 3 ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಮೊದಲು ಸೋಲ್ಡ್ ಔಟ್ ಆಗಿದ್ದು ಸಂಜೆ 4:30 ಪ್ರದರ್ಶನ, ಅದಾದ ಬಳಿಕ ಮಧ್ಯಾಹ್ನ 1:30 ಪ್ರದರ್ಶನ ಸೋಲ್ಡ್ ಔಟ್ ಆಯಿತು. ನಿನ್ನೆ ಹೊತ್ತಿಗೆ ಬೆಳಗಿನ ಆಟ ಕೂಡ ಸೋಲ್ಡ್ ಔಟ್. ಇನ್ನು ಉಳಿದಿರೋದು ರಾತ್ರಿ 7:30 ಹಾಗೆ ರಾತ್ರಿ 10:30 ಪ್ರದರ್ಶನ. ಇದು ಕೂಡ ಸೋಲ್ಡ್ ಔಟ್ ಆಗೇ ಆಗುತ್ತೆ. ಅದೇನಿರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. Sorry.